ಕನ್ನಡ ನಾಡಲ್ಲಿ ಜನಿಸಿ ಮುತ್ತುರಾಜನೆಂಬ ಹೆಸರಿಂದ ಗುಬ್ಬಿ ವೀರಣ್ಣ ಇತರೆ ನಾಟಕ ಕಂಪನಿಗಳಲ್ಲಿ ಸೇರಿ ಅಭಿನಯಿಸಿದೆ. ಹಲವು ಪೌರಾಣಿಕ, ಚಾರಿತ್ರಿಕ ನಾಟಕಗಳಲ್ಲಿ ನೀ ಪಡೆದೆ ಹಿರಿಯ ಕಲಾವಿದರೆಲ್ಲರ ಮೆಚ್ಚುಗೆ. ಕನ್ನಡಿಗರೆಲ್ಲರ ಮನಸೂರೆಗೊಂಡು ನಟಸರ್ವಭೌಮ ಎಂದು ಖ್ಯಾತನಾದೆ. ರಾಜಕುಮಾರ ಎಂಬ ಹೆಸರಿಂದ ಬೇಡರ ಕಣ್ಣಪ್ಪ ಚಿತ್ರದಿಂದ ನಾಯಕ ನಟನಾಗಿ ನೀ ಬಂದೆ ಸಿನಿಮಾ ರಂಗಕ್ಕೆ. ಅಭಿನಯಿಸಿ 203 ಚಿತ್ರಗಳಲ್ಲಿ ನೀನಾದೆ ಕನ್ನಡಿಗರೆಲ್ಲರ ಹೃದಯ ಸಿಂಹಾಸನಾಧೀಶ್ವರ. ನಟಿಸಿದೆ ನೀನು ಹಲವು ಚಿತ್ರಗಳಲ್ಲಿ. ಹಲವು ಕಲಾವಿದರ ಜೊತೆ ನೀ ತೋರಿದೆ ಹಿರಿಯ ಕಿರಿಯ ಕಲಾವಿದರಿಗೆ ಗೌರವ, ಪ್ರೀತಿ, ಪ್ರೋತ್ಸಾಹ ನೀಡಿದೆ. ಚಿತ್ರಪ್ರೇಮಿಗಳಿಗೆ ವಿನೂತನ ಮನರಂಜನೆ. ಪೌರಾಣಿಕ, ಚಾರಿತ್ರಿಕ, ಸಾಮಾಜಿಕ, ಬಾಂಡ್ ಶೈಲಿಯ ಎಲ್ಲಾ ಚಿತ್ರಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಮನಸೆಳೆದೆ. ಕೆಲವು ಚಿತ್ರಗಳಲ್ಲಿ ದ್ವಿಪಾತ್ರ, ತ್ರಿಪಾತ್ರಗಳಲ್ಲಿ ಅಭಿನಯಿಸಿ ಚಿತ್ರದ ಪಾತ್ರಗಳಿಗೆ ಜೀವ ತುಂಬಿ ನೀ ಪಡೆದೆ ಎಲ್ಲರ ಮೆಚ್ಚುಗೆಯ. ಹಲವು ಚಿತ್ರಗಳಲ್ಲಿ ಅಭಿನಯದ ಜೊತೆಗೆ ನಿನ್ನ ಗಾನಸುದೆ ಹರಿಸಿದೆ. ಹಾಡಿ ಹಲವಾರು ಗೀತೆ, ಭಕ್ತಿಗೀತೆ, ಗಾನ ಗಂಧರ್ವ ಎನಿಸಿಕೊಂಡೆ. ತಂದೆ ಎಲ್ಲರ ಮನಸ್ಸಿಗೆ ಆನಂದ. ಜಗಮೆಚ್ಚಿದ ಮಗ, ತಾಯಿಗೆ ತಕ್ಕ ಮಗ, ಬಹದ್ದೂರ್ ಗಂಡು ನೀನೆಂದು ಅಭಿಮಾನಿ ದೇವರುಗಳ ಮೆಚ್ಚುಗೆಯ ಪಡೆದೆ. ಬಡವರ ಬಂಧು ಸನಾದಿ ಅಪ್ಪಣ್ಣ, ಪರೋಪಕಾರಿ ಮೇಯರ್ ಮುತ್ತಣ್ಣ, ಗಂಧದ ಗುಡಿಯಲ್ಲಿ ನೆಲೆಸಿರುವ ಬಂಗಾರದ ಮನುಷ್ಯ, ಶಂಕರ್ ಗುರು ನೀನೆಂದು ಜನರೆಲ್ಲ ನಾನಿನ್ನ ಮರೆಯಲಾರೆ ಎನ್ನುತ್ತಾ. ಓ ಮಯೂರ ರಣಧೀರ ಕಂಠೀರವ, ಕವಿರತ್ನ ಕಾಳಿದಾಸ, ಕರ್ನಾಟಕ ರತ್ನ, ನೀ ನಮ್ಮೆಲ್ಲರ ಮನಸ್ಸು ಹೃದಯ ಸೆಳೆದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಎಂದು ಹೊಗಳಿ ಸನ್ಮಾನಿಸಿದರು. ಯೋಗಾಸನ ಮಾಡಿ ಆರೋಗ್ಯ ಪಡೆದೆ. ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿ ಕನ್ನಡ ಭಾಷೆಯ ಪ್ರಗತಿಗೆ ಶ್ರಮಿಸಿ ಕನ್ನಡಾಂಬೆಯ ಸೇವೆ ಮಾಡಿದೆ. ನಿನ್ನ ಪುತ್ರರನ್ನು ಚಿತ್ರರಂಗಕ್ಕೆ ಪರಿಚಯಿಸಿ ಅವರಿಂದ ಉತ್ತಮ ಕೊಡುಗೆ ಸಿಗುವಂತೆ ಮಾಡಿರುವೆ ಕನ್ನಡ ಚಿತ್ರರಂಗಕ್ಕೆ. ನಿಮ್ಮ ವ್ಯಕ್ತಿತ್ವ ಗೌರಿಶಂಕರ ಶಿಖರದಷ್ಟು ಎತ್ತರ. ನಿಮ್ಮ ಹೃದಯ ವೈಶಾಲ್ಯ ಹಿಮಾಲಯ ಪರ್ವತದಷ್ಟು ವಿಶಾಲ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಚಂದ್ರನ ಕಾಂತಿಗೆ ಚಂದ್ರನೇ ಸಾಟಿ ಎಂದು ನೀವೇ ಹಾಡಿರುವಂತೆ ರಾಜಕುಮಾರ ನಿಮಗೆ ನೀವೇ ಸಾಟಿ. ಹಲವು ಸಾಧನೆ ಮಾಡುತ್ತಿರುವ ವೇಳೆ ವಿಧಿ ಕ್ರೂರವಾಗಿ ವೀರಪ್ಪನಿಂದ ಅಪಹರಣಕ್ಕೊಳಗಾಗಿ ಕಾಡಿಗೆ ಹೋದೆ. ದೇವರ ದಯೆ ಕೆಲವು ದಿನಗಳ ನಂತರ ಬಿಡುಗಡೆಯಾಗಿ ಆತನ ಬಂಧನದಿಂದ ಮರಳಿದೆ ಕನ್ನಡ ನಾಡಿಗೆ. ನೀ ವಿಶ್ರಾಂತಿ ಪಡೆದು ಇನ್ನು ಹಲವು ಚಿತ್ರಗಳಲ್ಲಿ ಮುಂದಿನ ದಿನಗಳಲ್ಲಿ ಅಭಿನಯಿಸುವ ನಿರೀಕ್ಷೆ ನಿನ್ನಲ್ಲಿ ಅಭಿಮಾನಿಗಳಲ್ಲಿ ಇರುವಾಗಲೇ ಆ ದೇವರ ಇಚ್ಛೆಯಂತೆ ನೀ ಹೊರಟೆ ಸ್ವರ್ಗಲೋಕಕ್ಕೆ ಪಯಣ. ತುಂಬಲಾರದ ನಷ್ಟವಾಯಿತು ವಿಶ್ವದೆಲ್ಲೆಡೆಯ ನಿನ್ನ ಅಭಿಮಾನಿಗಳಿಗೆ. ಕನ್ನಡ ನಾಡಿನ ಬಂಗಾರದ ಮನುಷ್ಯ, ಕರ್ನಾಟಕ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್, ಮರೆಯಲಾರೆವು ನಾವು ಎಂದೆಂದು ನಿಮ್ಮನ್ನು. ದಿನನಿತ್ಯ ನಿಮ್ಮ ಚಲನಚಿತ್ರ ನೋಡುತ್ತಾ, ಭಕ್ತಿ ಹಾಡು, ಚಿತ್ರಗೀತೆ ಕೇಳುತ್ತಾ ನೀವು ತೋರಿಸಿದ ಆದರ್ಶದ ಹಾದಿಯಲ್ಲಿ ಸಾಗಿಸುವೆವು ನಮ್ಮ ಬಾಳ ಪಯಣ. ಓ ಪ್ರೀತಿಯ ರಾಜಣ್ಣ, ನೀವು ಮತ್ತೊಮ್ಮೆ ಹುಟ್ಟಿ ಬನ್ನಿ ಈ ಕನ್ನಡ ನಾಡಲ್ಲಿ. ಕನ್ನಡ ಭಾಷೆ, ಸಿನಿಮಾ ರಂಗವು ನಿಮ್ಮಿಂದ ಮತ್ತಷ್ಟು ಪ್ರಗತಿ ಹೊಂದುವಂತೆ ಮಾಡೆಂದು ಆ ದೇವರಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ.